ನಿನ್ನ ಮಗ ನನ್ನ ತಂಗಿ ಇಬ್ರು ಕೈ ಕೈ ಹಿಡಿದು ಇದ್ರ ಸುತ್ತ 7 ಹೆಜ್ಜೆ ಇಟ್ಟು ಸಪ್ತಪದಿ ತುಳಿತಾರೆ. ಆಮೇಲೆ ನಿನ್ನ ಮಗ ಇವರೆಲ್ಲರ ಎದುರುಗಡೆ ನನ್ನ ತಂಗಿ ಕುತ್ತಿಗೆಗೆ ತಾಳಿ ಕಟ್ತಾನೆ. ಇದೆಲ್ಲ ಬಲವಂತ ಅಲ್ಲ ಧರ್ಮಯ್ಯ. ಹರಿಗೆ ನಾನೇನು ಬಲವಂತ ಮಾಡಲ್ಲ. ಅವನಾಗೆ ತಾಳಿ ಕಟ್ತಾನೆ. 200 ಜನರೆಲ್ಲ ಒಪ್ಪಿದ್ರೆ ಆಮೇಲಾದ್ರೂ ನನ್ನ ತಂಗಿನ ನಿನ್ನ ಮನೆ ಸೊಸೆ ಅಂತ ಒಪ್ಕೊಂಡು ಮನೆ ಒಳಗೆ ಸೇರ್ಸ್ಕೋತೀಯ ತಾನೆ? ಧರ್ಮಯ್ಯನವ್ರೆ, ದಯವಿಟ್ಟು ನಿಮ್ಮ ಮಗನ್ ಕರಿತೀರಾ? ಕಲ್ಪಿ, ಒಂದು 5 ನಿಮಿಷ ಇರು, ನಾನು ಹೋಗಿ ಹರಿನ್ ಕರ್ಕೊಂಡು ಬರ್ತೀನಿ. ನೋಡಿ, ಇನ್ನೊಂದು 5 ನಿಮಿಷ ಕಾಯ್ರಿ, ನಾನೇ ಹೋಗಿ ಹುಡುಗನ್ ಕರ್ಕೊಂಡ್ ಬರ್ತೀನಿ. ಹರಿನ ಕಳಿಸ್ಕೊಡಿ. ಹರಿಯಲ್ಲಿ ಹರಿಯಲ್ಲಿ ಅಮ್ಮ, ಹರಿ ಎಲ್ಲಿ? ಹರಿ, ಹರಿ, ಹರಿ. ಮನೆಯೊಳಗೆ ಕಾಲಿಡೋಕ್ ಬಿಟ್ಟಿದ್ದೆ ತಪ್ಪಾಯ್ತು. ಹೊರಗೆ ನಿಲ್ಸಿ ಮಾತಾಡ್ಸ್ಬೇಕಿತ್ತು. ಇದು ನನ್ ಮನೆ. ಒಳಗ್ ಕಾಲಿಟ್ರೆ ಹುಷಾರ್. ಮನೆ ಒಳಗ್ ಸೇರೋ ಆಸೆನೂ ನನಗಿಲ್ಲ. ನೀವೇ ಹರಿನ ಕರೀರಿ, ಇಲ್ಲಾಂದ್ರೆ ನಾನೇ ಹುಡುಕ್ಬೇಕು. ನೀನೇ ಹುಡುಕು. ಇಷ್ಟೆಲ್ಲ ಮಾಡಿದ್ಯಾ? ಚಳಿ ಕಾಯಿಸ್ಕೊಳಕ್ಕೆ ಬೆಂಕಿ ಬೇರೆ ಹಾಕಿದ್ಯಾ? ರುಕ್ಮಿಣಿ, ತಡಿಬೇಡ ಅವಳನ್ನ. ಅವಳು ಎಲ್ಲೆಲ್ಲ ಹುಡುಕ್ತಾಳೋ ಹುಡುಕ್ಲಿ. ಹರಿ ಮನೇಲಿದ್ರೆ ತಾನೆ? ಹುಡುಕು ಹುಡುಕು, ಎಲ್ಲಿ ಬೇಕಾದ್ರೂ ಹುಡುಕು, ಎಲ್ಲ ಬೇಕಾದ್ರೂ ತಲಾಶ್ ಮಾಡಿ. ಹುಡುಕು. ಹರಿನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು. ಅಯ್ಯೋ, ಬಚ್ಚಿಟ್ಟಿದ್ದೀನಿ ಅಂತ ಹೇಳಿಲ್ಲ, ಮನೇಲಿಲ್ಲ ಅಂತ ಹೇಳಿದೆ. ಏ ಮಂಜಿ, ನನ್ನನ್ನೇನು ಗುಲ್ಡು ಅಂದ್ಕೊಂಡಿದೀಯ? ನೀನ್ ಇಲ್ಲಿಂದ ತಪ್ಪಿಗೆ ಹೋದಾಗಲೇ ಗೊತ್ತಾಯ್ತು ನೀ ಏನಾದ್ರೂ ಕಿತಾಪತಿ ಮಾಡೇ ಮಾಡ್ತೀಯ ಅಂತಾನೆ ಹರಿನ ಬೇರೆ ಕಡೆ ಸಾಗಿಸಿದ್ದು. ನನ್ನ ಯೋಚನೆ ಸರಿಯಾಗಿತ್ತು. ನಿನ್ನಂಥವ್ರ ಚಾಲಾಕಿತನ ನನಗೂ ಗೊತ್ತು. ಈಗ ಅದೇನು ಮದುವೆ ಮಾಡಿಸ್ತೀವಿ ಮಾಡಿಸ್. ಇಷ್ಟೆಲ್ಲ ಜನ ಕರ್ಕೊಂಡು ಬಂದಿದ್ದೆ. ಅದರಲ್ಲಿ ಯಾರಾದರೂ ಒಬ್ಬ ಒಳ್ಳೆ ಹುಡುಗ ಸಿಕ್ಕಿದೆ. ಹೋಮ ಉರಿತಾ ಇದೆ, ತೆಂಗಿನಕಾಯಿ ಮೇಲೆ ತಾಳಿ ಕಾಯ್ತಾ ಇದೆ. ಏಯ್, ಹರಿ ಇಲ್ಲ ಅಂತ ಗೊತ್ತಾಯ್ತಲ್ಲ? ಅಲ್ರಾಯ, ನಾನು ಇವ್ರ ಮುಖಂಡ. ನನ್ನ ಮಾತಿಗಿಂತ ಈ ಭಿಗ್ನಾಸಿ ದೇವದಾಸಿ ಮಾತೆ ಮಾಣಿಕ್ಯ ಆಗ್ಬಿಡುತ್ತ.
ನಾನು ಮುಂದೆ ಬರೋದಕ್ಕೆ, ನನ್ನ ಮನೆ ಅಂಗಳದಲ್ಲಿ ಬಂದು ನಿಲ್ಲೋದಕ್ಕೆ. ನನ್ನ ಮಗನ ಮದುವೆನ ನಮ್ಮೂರಲ್ಲಿ ನಿಮ್ಮಗಳ ಮುಂದೆ ಇದೇ ಕಾಡು ಮಲ್ಲಿಗೆ ಎಸ್ಟೇಟ್ ಎಲ್ಲ ಮಾಡ್ತೀನಿ. ಅದು ಬಿಟ್ಟು ಇವ್ರು ಸುಡ್ಗಾಡು ಊರಲ್ಲಿ ಮಾಡ್ತೀನಿ. ಏ ಮಂಜಿ, ನೀನೇನೆ ನನ್ನ ಮಗನ ಮದುವೆ ಮಾಡೋದು? ಅವರಪ್ಪ ನಾನಿದ್ದೀನಿ, ನಾನೇ ಮಾಡ್ತೀನಿ. ಅದು ಈ ನಮ್ಮೂರು ಜನರ ಮುಂದೆ. ಇಳಿಯ ಕೆಳಗೆ. ನನ್ನ ಮನೆ ಹೊಸ್ತು ತೊಳೆಯೋಕೆ ಏನೇ ಯೋಗ್ಯತೆ ಇದೆ ನಿನಗೆ? ಅಲ್ರಯ್ಯ, ಏನು 15 ದಿನದಲ್ಲೇ ನನ್ನ ಮಗನ ಮದುವೆ ನನ್ನ ಮನೆಯಲ್ಲೇ ನಡೆಯುತ್ತೆ. ನಿಮ್ಮೆಲ್ಲರ ಮನೆಗೂ ನಾನೇ ಲಗ್ನ ಪತ್ರಿಕೆ ಕೊಟ್ಟು ಕರಿತೀನಿ. ಎಲ್ಲ ಬರಬೇಕು. ಹಾ, ಈಗ ಹೋಗಿ ಹೋಗಿ ಹೋಗಿ. ಪ್ರೀತಿ ವಿಶ್ವಾಸ ಇಲ್ವಾ? ಹೊರಡಿ. ಹೊರಡಿ ಅಮ್ಮ, ಹೊರಡಿ ಹೊರಡಿ. ಮದುವೆಗೆ ನೀನು ಬರಬೇಕು. ಮಂಜಿ, ಏನೇನು ತಂಗಿನ ಕರ್ಕೊಂಡು ಜಾಗ ಖಾಲಿ ಮಾಡಮ್ಮ. Ah!                   ಆ                                                      ಆ
ಜನಗಳ ಮುಂದೆ ಗೆದ್ದೆ ಅಂತ ಅನ್ಕೊಂಡ್ಯಾ ಧರ್ಮಯ್ಯ? ಅಂದ್ಕೊಂಡಿಲ್ಲ, ಗೆದ್ದಿದ್ದೀನಿ. ಎಲ್ಲಿ ನಿನ್ನ ಆ ಊರ ಜನಗಳು? ಕಾಣ್ತಾನೆ ಇಲ್ಲ. ಮುಂದೇನು ಗೆಲ್ತೀನಿ. ಹರಿ ಮದುವೆನ ಮಾಡ್ತೀನಿ. ಅದ್ ಹೇಗ್ ಮಾಡ್ತೀಯೋ ನಾನು ನೋಡ್ತೀನಿ. ವಾ 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 ವಾ, ಇದು ಮಾತಂದ್ರೆ. ತಂಗಿ ಗಂಡ ಬೇರೆ ಮದುವೆ ಆಗೋದನ್ನ ಅಕ್ಕ ನೋಡಿ ಸಂತೋಷ ಪಡ್ತಾಳಂತೆ. ಇನ್ನು 15 ದಿನದಲ್ಲೇ ಮದುವೆ. ನೀನು ನೋಡು, ನಿನ್ನ ತಂಗಿಗೂ ಆ ಮದುವೆ ನೋಡ್ಸು. ಅವಳ ಗಂಡ ಬೇರೆ ಮದುವೆ ಆಗೋದನ್ನ ನಿನ್ನ ಕನ್ಯಾ ತಂಗಿಗೂ ತೋರಿಸು. ಇವಳಿಗೂ ಜೀವನದಲ್ಲಿ ಹೊಸ ಅನುಭವ, ನಿನಗೂ ಒಂದು ಪಾಠ. ಅದಷ್ಟು ಸುಲಭ ಅಲ್ಲ ಧರ್ಮಯ್ಯ. ಇವತ್ತು ನಿನ್ನ ಬಂಡತನ ಗೆದ್ದಿರ್ಬೋದು, ಅದೇ ಬಂಡತನ ಯಾವತ್ತೂ ಗೆಲ್ಲುತ್ತೆ ಅಂತ ಅನ್ಕೋಬೇಡ. ನಾನ್ ಸತ್ರು ಈ ಮದ್ವೆ ನಡೆಯೋದಕ್ ಬಿಡಲ್ಲ. ಸವಾಲ್ ಹಾಕೋರು ಎದುರಿಗೆ ಬಂದು ಕುಸ್ತಿ ಕರೆದ್ರೆ ನನಗೂ ಖುಷಿ. ಅದರಲ್ಲೂ ನಿನ್ನಂತ ಹೆಣ್ಣು ಬಂದು ಕುಸ್ತಿ ಕರೆದ್ರೆ ಡಬಲ್ ಖುಷಿ. ನೀನಿಲ್ದೆ ಆಗೋ ಈ ಮದುವೆ ಮಜಾನೇ ಇರಲ್ಲ. ನೀನು ಮದುವೆ ನೋಡು ಮಂಜುಳಾ. ಮದುವೆ ನೋಡಕ್ಕೋಸ್ಕರ ಎಲ್ಲೆಲ್ಲ ಉಳ್ಕೋಬೇಕಾಗಿಲ್ಲ. ನನ್ನ ಹೊರಗಿನ ಮನೆ, ಅರಮನೆ, ನಿನ್ನ ಕನಸಿನ ಅರಮನೆ, ಅದರಲ್ಲೇ ಇದ್ಕೊಂಡು ಅಕ್ಕ ತಂಗಿ ಇಬ್ರು ಮದುವೆ ನೋಡಿ. ಕಲ್ಪಿ, ಅದೇನಾಗುತ್ತೋ ನೋಡೇ ಬಿಡೋಣ ಬಾ. ಕೇಳಿಸ್ಲಿಲ್ವಾ? ಮನೆ ಗೇಟ್ ಇರೋದು ಆಚೆ ಕಡೆಗೆ. ಗೊತ್ತಿದೆ, ಆದ್ರೆ ನಾವು ಹೋಗಲ್ಲ. ನಿಮ್ ಮಗ ಹರಿ ಮದ್ವೆ ನೋಡ್ಬಿಟ್ಟೆ ಹೋಗೋದು. ನನ್ ಮಗನ ಮದ್ವೆ ನೋಡೋದಕ್ಕೆ ನೀವೇ ನೆಂಟ್ರ ಸಂಬಂಧಿಕರ? ಅದು ನಿಮ್ ಮಗನ್ಗೂ ಗೊತ್ತು, ನಿಮ್ ಗಂಡನ್ಗೂ ಗೊತ್ತು. ನೋಡು, ನಿಮ್ ಮಾತೆಲ್ಲ ಬೇಕಾಗಿಲ್ಲ. ಇಲ್ಲಿ ಇದು ಗೌರವಸ್ಥ ಕುಟುಂಬದ ಮನೆ. ನಮ್ಮನೆ ಮದ್ವೆಗೆ ಬರೋರು ನಮ್ಮ ನೆಂಟ್ರು, ನಮ್ಮ ಸಂಬಂಧಿಕರು. ನಿಮ್ಮಂತವರಿಗೆ ಅಕ್ಷತೆ ಇಟ್ಟು ಲಗ್ನ ಪತ್ರಿಕೆ ಕೊಡೋ ಸಂಪ್ರದಾಯ ನಮ್ಮಲ್ಲಿಲ್ಲ. ನೀವು ನಮ್ಮನೆ ಮದುವೆ ಬಂದು ನೋಡೋ ಅಗತ್ಯ ನಮಗಿಲ್ಲ. ನಿಮಗಿಲ್ಲ, ಆದ್ರೆ ನಮಗಿದೆ. ನಿಮ್ಮ ಗಂಡ ನಮ್ ಕಲ್ಪನನ್ ಗಂಡನ್ಗೆ ಬೇರೆ ಮದ್ವೆ ಮಾಡೇ ಮಾಡ್ತೀನಿ ಅಂತ ನನ್ನ ಹತ್ರ ಸವಾಲ್ ಹಾಕಿದಾನೆ. ಆ ಸವಾಲನ್ನ ನೋಡೋದ್ ಬೇಡ್ವಾ? ನೋಡೋದೇನಿದ್ರು ಆ ಗೇಟ್ ಆಚೆ ಕಡೆ ಹೊರಗಡೆ ನಿಂತ್ಕೊಂಡು ನೋಡಿ. ಮದ್ವೆಗೆ ಬಂದು ಹಾರೈಸಿಂತ ನಾವೇ ನಿಮ್ಮನ್ ಕೇಳ್ಕೊಂಡಿಲ್ಲ.
ಆದ್ರೆ ಮದ್ವೆ ಮುಗಿಯೋವರೆಗೂ ಇಲ್ಲೇ ಇರಿ ಅಂತ ನಿಮ್ ಗಂಡ ನಮಗ್ ಅಪ್ಪಣೆ ಕೊಟ್ಟಿದ್ದಾರೆ. ಬೇಕಾದ್ರೆ ಅವ್ರನ್ನೇ ಹೋಗಿ ಕೇಳಿ. ಬೀದಿಲ್ ಹೋಗೋ ಮಾರಿನ ಮತ್ತೆ ಮನೆಯೊಳಗೆ ಸೇರಿಸ್ತಾ ಇದ್ದೀರಲ್ಲ. ಯಾರನ್ನ? ಅದೇ ಮಂಜುಳಾ ಕಲ್ಪನಾನ. ಹೊರಗಡೆ ಮನೆ ಕಡೆ ಹೋಗ್ತಾ ಇದ್ರು. ನಾನೇ ಅಲ್ಲಿರಿ ಅಂತ ಹೇಳಿ ಕಳ್ಸಿದ್ದೀನಿ. ಹುಚ್ಚಿಗಿಚ್ಚಿ ಹಿಡಿದಿದ್ಯಾ ನಿಮ್ಗೆ? ಅವರಿಬ್ರು ಮನೆಯಿಂದ ತೊಲಗಿದ್ರೆ ಸಾಕು ಅಂತ ನಾನು ಒದ್ದಾಡ್ತಾ ಇದ್ದೀನಿ. ಅವರು ಹೊರಟು ಹೋದ್ರೆ ಹರಿ ಮದ್ವೆ ನೋಡೋದು ಬೇಡ. ಅವರಿಬ್ರು ಇಲ್ಲೇ ಇದ್ದು ನಮ್ಮ ಹರಿ ಬೇರೆ ಹುಡುಗಿಗೆ ತಾಳಿ ಕಟ್ಟ ನನ್ನ ಕಣ್ಣು ತುಂಬ ನೋಡಿ ಆನಂದ ಪಡ್ಲಿ. ಈ ಧರ್ಮನ ತಾಕತ್ತೇನು ಅಂತ ಆ ಚಂದ್ರಗಿರಿ ದೇವದಾಸರಿಗೂ ಗೊತ್ತಾಗ್ಲಿ. ನಿಮ್ ತಾಕತ್ ತೋರ್ಸಕ್ ಹೋಗಿ ನಮ್ ತಲೆ ಮೇಲೆ ಚಪ್ಪೆ ಕಲ್ಲು ಎಳಿತಾ ಇದ್ದೀರಾ. ಬುದ್ಧಿ ಇಲ್ವೇನ್ರಿ? ಬುದ್ಧಿನೂ ಇದೆ, ಅವರ ಸೊಕ್ಕನ್ನು ಅಣಿಸ್ಬೇಕು ಅನ್ನೋ ಅಹಂಕಾರನೂ ಇದೆ. ನಾನು ಮನೆಗೆ ಬಂದು ನಮ್ಮ ಊರು ಜನರನ್ನೇ ಕರ್ಕೊಂಡು ಬಂದು ನನಗೆ ಸವಾಲು ಹಾಕೋದಕ್ಕೆ ನೋಡ್ದಲ್ಲ, ಆ ಸವಾಲಿನ ರುಚಿ ಹೇಗಿರುತ್ತೆ ಅಂತ ತೋರಿಸೋದು ಬೇಡವಾ? ತೋರಿಸ್ತೀನಿ. ಅವರಿಬ್ಬರ ಕಣ್ಣು ಮುಂದೆನೆ ನನ್ನ ಮಗನ ಮದುವೆ ಅದ್ಧೂರಿಯಾಗಿ ನಡೆಯುತ್ತೆ. ಬೇಡ ರೀ. ಆ ಮಂಜುಳಾ ತನ್ನ ತಂಗಿನ ಈ ಮನೆಗೆ ಸೇರಿಸ್ಬೇಕು ಅಂತ ಶತಾಯ ಗತಾಯ ಪ್ರಯತ್ನ ಪಡ್ತಿದ್ದಾಳೆ. ಅವರಿಬ್ರು ನನ್ನ ಕಣ್ಣಿಂದ ಮರೆಯಾಗಿ ಹೋದ್ರೆ ಸಾಕು. ಮರೆಯಾಗ್ತಾರೆ ರುಕ್ಮಿಣಿ. ಮದುವೆ ಆದ್ಮೇಲೆ ಅವರಿಬ್ರು ಹೇಳ ಹೆಸರು ಇಲ್ಲದ ಹಾಗೆ ಮರೆಯಾಗ್ತಾರೆ. ಈ ಕಾಡು ಮಲ್ಲಿಗೆ ಎಷ್ಟೆಷ್ಟು ಧರ್ಮಯ್ಯ ಅಷ್ಟು ಮಾಡದಿದ್ರೆ ಅವನ ಮರ್ಯಾದೆಗೆ ಕಳಂಕ. ನೋಡಿ, ಆ ಮಂಜುಳ ತುಂಬಾ ಅಪಾಯ. ಅವಳು ನನ್ನ ಮನೆ ಕಾಂಪೌಂಡ್ ಮಾತ್ರ ಅಲ್ಲ, ಈ ಎಸ್ಟೇಟ್ ನ ಬೇಲೆ ಆಚೆನೆ ಇರ್ಬೇಕು. ನಿನಗದೇ ಗೊತ್ತಿಲ್ಲ. ಅವಳ ಅಪಾಯ ಅಂತ ನನಗೂ ಗೊತ್ತು. ಮದುವೆ ಮುಗಿಯುವವರೆಗೂ ನಮ್ಮ ಕಣ್ಣು ಮುಂದೆನೇ ಇರ್ಲಿ ಅಂತ ಅವ್ರನ್ನ ಇಲ್ಲಿ ಇರಿಸ್ಕೊಂಡಿರೋದು. ಅವಳು ಹೊರಗಡೆ ಹೋದ್ರೆ ಏನಾದ್ರೂ ಕಿತಾಪತಿ ಮಾಡ್ತಾಳೆ. ಈ ಧರ್ಮಯ್ಯ ಬುದ್ಧಿ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ, ತಿಳ್ಕೋ. ರುಕ್ಮಿಣಿ, ಹೆದರ್ಕೋಬೇಡ. ಅವರಿಬ್ರು ಕಣ್ಣು ತುಂಬ ಹರಿ ಮದುವೆ ನೋಡ್ಲಿ. ನಮಗ ಕೊಟ್ಟ ಸಂಕಟಕ್ಕೆ ಕಣ್ಣು ತುಂಬ ಕಣ್ಣೀರು ಸುರಿಸ್ಕೊಂಡು ಹೋಗ್ಲಿ. ಹರಿಗ್ ಮದ್ವೆ ಅಂತ ಬರೀ ಬಾಯಲ್ಲಿ ಹೇಳಿದ್ರೆ ಆಗುತ್ತಾ? ಹರಿಗೆ ಯಾರು ಹೆಣ್ಣು ಕೊಡ್ತಾರೆ? ಯಾವ ಹೆಣ್ಣು ನಮ್ಮ ಹರಿನ ಒಪ್ತಾಳೆ ಹೇಳಿ? ಅದು ಅಲ್ಲದೆ ಬರೀ 15 ದಿವಸದಲ್ಲಿ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಮಾಡ್ಲೇಬೇಕು, ಮಾಡೇ ಮಾಡ್ತೀನಿ. ಈ ಧರ್ಮ ಏನು ಹಾಳಾಗಲ್ಲ ಏನು ಅಂತ ಎಲ್ರಿಗೂ ಗೊತ್ತಾಗ್ಲಿ. ಹರಿಯಲ್ಲಿ ಎಲ್ಲಿ ಬಚ್ಚಿಟ್ಟಿದ್ದೀರ ಅವನ್ನ?